ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ನಮ್ಮ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಅವರ ಬಗ್ಗೆ ಕೆಲವೊಂದು ಮಾತುಗಳನ್ನು ಕನ್ನಡಿಗ ಚಾನಲ್ ವೈಟಿಯ ಮುಖಾಂತರ ಅವರಿಗೆ ನಾನು ಈ ಸಂದರ್ಭದಲ್ಲಿ ಪ್ರಸ್ತುತಪಡಿಸಲಿಕ್ಕೆ ಇಚ್ಛೆ ವ್ಯಕ್ತಪಡಿಸ್ತೀನಿ. ಯಾಕಂದರೆ ಬೆಳಗಾವಿ ಜಿಲ್ಲೆಯ ನೂತನ ಸಂಸದರಾಗಿ ಆಯ್ಕೆಯಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿ ಹಾಗೂ ಮಾಜಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಆಗಿರತಕ್ಕಂಥ ಜಗದೀಶ್ ಶೆಟ್ಟರ್ ಅವರಿಗೆ ಅಭಿನಂದನೆಗಳನ್ನು ಮೊದಲನೇದಾಗಿ ನಾನು ಸಲ್ಲಿಸುತ್ತಾ, ಈ ಒಂದು ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿ ಜಿಲ್ಲೆಗೆ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳೇನು ಅನ್ನುವಂಥ ಒಂದು ಭಿನ್ನ ಒತ್ತಳೆಯನ್ನು ಈ ಸಂಚಿಕೆಯ ಮುಖಾಂತರ ಅವರಿಗೆ ನಾನು ತಲುಪಿಸಲಿಕ್ಕೆ ಬಯಸಿದ್ದೇನೆ. ಯಾಕಂದರೆ ಇದು ನಾನು ತಲುಪಿಸುವಂಥ ಒಂದು ಭಿನ್ನ ಒತ್ತಳಿಕೆ ಅಲ್ಲ, ಇದು ಸಾರ್ವಜನಿಕರ ಹಾಗೂ ತಮ್ಮ ಬೆಳಗಾವಿ ಜಿಲ್ಲೆಯ ಮತದಾರರ ಒಂದು ಭಿನ್ನ ಒತ್ತಳಿಕೆ ಅಂತಲೇ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದರೆ ಜಗದೀಶ್ ಶೆಟ್ಟರ್ ಅವರು ಆಯ್ಕೆಯಾಗಿ ಸುಮಾರು 1,00,000 ಮತಗಳ ಅಂತರದಿಂದ ಆಯ್ಕೆಯಾಗಿ ಪ್ರಚಂಡ ಬಹುಮತದಿಂದ ಆಯ್ಕೆ ಆಗಿರ್ತಕ್ಕಂಥ ಒಬ್ಬ ಶ್ರೇಷ್ಠ ಹಾಗೂ ಒಳ್ಳೆಯ ವಾಕ್ಚಾತುರ್ಯವನ್ನು ಹೊಂದಿರತಕ್ಕಂಥ ಸಂಸದೀಯ ಪಟು ಅಂತಲೇ ಈ ಸಂದರ್ಭದಲ್ಲಿ ಜನರು ಮಾತಾಡಿಕೊಳ್ತಾರೆ. ಹೀಗೆ ಇರುವಾಗ ಅವರು ಮುಖ್ಯಮಂತ್ರಿಗಳಾಗಿ ಅಧಿಕಾರ ಅವಧಿಯಲ್ಲಿ ಸಲ್ಲಿಸಿರ್ತಕ್ಕಂಥ ಸೇವೆಯನ್ನು ಕೂಡ ಬೆಳಗಾವಿ ಜಿಲ್ಲೆಯ ಜನತೆ ಯಾವತ್ತೂ ಕೂಡ ಮರೆಯೋದಿಲ್ಲ. ಯಾಕಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಆರಂಭವಾಗಿರ್ತಕ್ಕಂಥ ಸುವರ್ಣ ವಿಧಾನಸೌಧವೂ ಕೂಡ ಜಗದೀಶ್ ಶೆಟ್ಟರ್ ಅವರ ಆಡಳಿತದಲ್ಲಿಯೇ ಅದು ಲೋಕಾರ್ಪಣೆಗೊಂಡಿತು ಅನ್ನುವಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲು ಹೆಮ್ಮೆ ಅನ್ನಿಸ್ತೈತಿ. ಜೊತೆಗೆ ಜಗದೀಶ್ ಶೆಟ್ಟರ್ ಅವರ ಮೇಲೆ ಕೆಲವೊಂದು ಗುರುತರ ಆಪಾದನೆಗಳು ಕೂಡ ಇರೋದರಿಂದ ಅವುಗಳನ್ನು ಯಾವ ರೀತಿ ಆ ಕಳಂಕದಿಂದ ಅವರು ಹೊರಗೆ ಬಂದು ಜಿಲ್ಲೆಯ ಜನತೆಗೆ ನ್ಯಾಯವನ್ನು ಒದಗಿಸಿಕೊಡ್ತಾರೆ ಅನ್ನುವುದರ ಮೇಲೆ ಅವರ ಮುಂದಿನ ರಾಜಕೀಯ ಭವಿಷ್ಯದ ಒಂದು ಭವಿಷ್ಯವು ಅಡಗಿದೆ ಅಂತಲೇ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಸಾಧ್ಯ. ಯಾಕಂದರೆ ಜಗದೀಶ್ ಶೆಟ್ಟರ್ ಅವರು ಆಯ್ಕೆಯಾಗಿ ಸುಮಾರು 2 ತಿಂಗಳುಗಳು ಆಗ್ತಾ ಬಂತು. ಹೀಗಿರುವಾಗ ಜಗದೀಶ್ ಶೆಟ್ಟರ್ ಅವರ ಮುಂದೆ ಹಲವಾರು ಸವಾಲುಗಳಿವೆ. ಬೆಳಗಾವಿ ಜಿಲ್ಲೆ ಅದು ಕೂಡ ಒಂದು ದೊಡ್ಡ ಜಿಲ್ಲೆ, ಅದರಲ್ಲಿಯೂ ಕೂಡ ಬೆಳಗಾವಿ ಲೋಕಸಭಾ ಮತಕ್ಷೇತ್ರವೂ ಕೂಡ ಒಂದು ದೊಡ್ಡ ಜಿಲ್ಲೆ, ದೊಡ್ಡ ಒಂದು ಕ್ಷೇತ್ರ. ಹೀಗಿರುವಾಗ ಅರಬಾವಿ, ಗೋಕಾಕ್, ರಾಮದುರ್ಗ್, ಸವದತ್ತಿ, ಆಮೇಲೆ ಬೆಳಗಾವಿ ಉತ್ತರ, ಬೆಳಗಾವಿ ದಕ್ಷಿಣ, ಬೈಲಹೊಂಗಲ, ಹೀಗೆ ಹಲವಾರು ಕ್ಷೇತ್ರಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಬೃಹತ್ ಕ್ಷೇತ್ರ. ಹೀಗಿರುವಾಗ ಈ ಬೃಹತ್ ಕ್ಷೇತ್ರದಲ್ಲಿ ಹಲವಾರು ಸಮಸ್ಯೆಗಳು ಕೂಡ ಇವೆ. ಈ ಸಮಸ್ಯೆಗಳನ್ನು ಅವರು ಅರಿಯದವರೇನೂ ಅಲ್ಲ. ಅವರಿಗೂ ಕೂಡ ಮುಖ್ಯಮಂತ್ರಿಗಳಾಗಿ, ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಇವುಗಳ ಮೇಲೆ ಅವರಿಗೆ ಸ್ವಲ್ಪ ಮಾಹಿತಿ ಇರಬಹುದು ಅನ್ನುವಂಥ ವಾತಾವರಣವನ್ನು ಕೂಡ ಕನ್ನಡಿಗ ಚಾನಲ್ ವೈಟಿಯು ಕೂಡ ಭಾವಿಸುತ್ತೆ. ಹೀಗಿರುವಾಗ ಆದರೂ ಕೂಡ ಅವರಿಗೆ ನಾವು ಈ ಸಂದರ್ಭದಲ್ಲಿ ಅವರು ಮಾಡಬೇಕಾಗಿರ್ತ ಕೆಲಸ ಕಾರ್ಯಗಳೇನು, ಆಮೇಲೆ ಅವರು ಇಡತಕ್ಕಂಥ ಹೆಜ್ಜೆಗಳ ಮೇಲೆ ಅವರ ಮುಂದಿನ ರಾಜಕೀಯ ಭವಿಷ್ಯ ಅಡಗಿದೆ ಅಂತಲೇ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಸಾಧ್ಯ. ಯಾಕಂದರೆ ಬೆಳಗಾವಿ ಬೀಗರಾಗಿ ಅವರು ಇಲ್ಲಿ ಕೆಲಸವನ್ನು ಮಾಡುವುದು ಬೇಡ. ಅವರು ಬೆಳಗಾವಿ ಪ್ರತಿನಿಧಿಯಾಗಿ ಬೆಳಗಾವಿ ಜಿಲ್ಲೆಯ ಪುತ್ರನಾಗಿ ಈ ಒಂದು ಕ್ಷೇತ್ರದ ಸರ್ವಾಂಗೀಣ ಪ್ರಗತಿಗಾಗಿ ಶ್ರಮಿಸಿದ್ದೇನೆ ಆಯ್ತಂದರೆ, ದುಡಿದಿದ್ದೇನೆ ಆಯ್ತಂದರೆ, ಜೊತೆಗೆ ಅವರು ಕಾರ್ಯನಿರ್ವಹಿಸಿದ್ದೇನೆ ಆಯ್ತಂದರೆ ಜನಮಾನಸದಲ್ಲಿ ಬೆಳಗಾವಿಯ ಲೋಕಸಭಾ ಕ್ಷೇತ್ರದ ಬೆಳಗಾವಿ ಜಿಲ್ಲೆಯ ಸಮಸ್ತ ಜನರು ಕೂಡ ಅವರ ಒಂದು ಕಾರ್ಯವನ್ನು ಮೆಚ್ಚುಕೋತಾರೆ, ಅವರನ್ನು ಅಪ್ಪುಕೋತಾರೆ, ಒಪ್ಪುಕೋತಾರೆ. ಮುಂಬರುವ ದಿನಗಳಲ್ಲಿಯೂ ಕೂಡ ಅವರೇ ಮುಂದೆ ಅವರ ಒಂದು ಕಾರ್ಯಗಳು ಅವರ ಗೆಲುವಿಗೆ ಒಂದು ಬೆನ್ನೆಲುಬಾಗಿ ನಿಲ್ಲುವಂಥ ಪರಿಸ್ಥಿತಿಯೂ ಕೂಡ ನಿರ್ಮಾಣವಾಗುವುದರಲ್ಲಿ ಸಂದೇಹ ಇಲ್ಲ ಅನ್ನುವಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದರೆ ಮೊನ್ನೆ ನಾನು ಒಬ್ಬ ತಾಲೂಕಾ ಅಧ್ಯಕ್ಷರಿಗೆ ಫೋನ್ ಮುಖಾಂತರ ಸಂಪರ್ಕಿಸಿದಾಗ, ಇಲ್ಲ ನಾವೆಲ್ಲರೂ ಕೆಲಸ ಮಾಡ್ತೀವ್ರಿ, ಬಟ್ಟಿನ ಅವರು ಆರಿಸಿ ಬಂದಾಗ ಅವರು ಮುಂದೆ ಅವ್ರ ಜೊತೆಗೆ ಹೋಗಿ ಕುಳಿತುಕೊಳ್ಳುವಂಥ ಜನರು ದೊಡ್ಡ ದೊಡ್ಡ ಅಂಗಿ ಹಾಕ್ಕೊಂಡು ಅವ್ರು ನಾವೇ ಲೀಡರ್ಗಳು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗುವುದು ಕೂಡ ಅಷ್ಟೇ ಸತ್ಯ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಅವರು ಮಾರ್ಮಿಕವಾಗಿ ಹಾಗೂ ದುಃಖದಿಂದ ಹೇಳಿದರು. ಅದು ಕೂಡ ಅಷ್ಟೇ ಸತ್ಯ. ಹೀಗಿರುವಾಗ ಜಗದೀಶ್ ಶೆಟ್ಟರ್ ಅವರು ಅಂಥವರಿಂದ ಸ್ವಲ್ಪ ಅಂತರವನ್ನು ಕಾಯ್ದುಕೊಂಡು ತಮ್ಮ ಗೆಲುವಿಗಾಗಿ, ತಮ್ಮ ಒಂದು ಉಳಿವಿಗಾಗಿ ಶ್ರಮಿಸಿರ್ತಕ್ಕಂಥ ಕಾರ್ಯಕರ್ತರು, ಮುಖಂಡರು ಹಾಗೂ ಸಾರ್ವಜನಿಕರು, ಅದರಲ್ಲೂ ಮತದಾರರನ್ನು ಕೂಡ ಅವರು ಪ್ರೀತಿ ವಿಶ್ವಾಸದಿಂದ ಕಂಡು ಅವರಿಗೆ ಆಗಬೇಕಾಗಿರತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ ಅಂತಂದ್ರೆ ಅವರು ಮತ್ತೊಬ್ಬ ಶ್ರೇಷ್ಠ ಸಂಸದೀಯ ಪಟುಗಳು ಹಾಗೂ ಜನಾನುರಾಗಿ ಸಂಸದರು ಕೂಡ ಆಯ್ಕೆ ಆಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಇನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಆಗಬೇಕಾಗಿರತಕ್ಕಂಥ ಹಲವಾರು ಕೆಲಸ ಕಾರ್ಯಗಳು ಹಾಗೆ ನೆನೆಗುದಿಗೆ ಬಿದ್ದಿವೆ ಹಾಗೂ ಇನ್ನು ಹಲವಾರು ಸಮಸ್ಯೆಗಳಿಂದ ಬೆಳಗಾವಿ ಜಿಲ್ಲೆಯು ಬಳಲ್ತಾ ಇದೆ ಅನ್ನುವಂಥ ವಾಸ್ತವ ಸ್ಥಿತಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಕನ್ನಡಿಗ ಚಾನಲ್ ವೈಟಿಯ ಮುಖಾಂತರ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರ ಗಮನಕ್ಕೆ ತರಲಿಕ್ಕೆ ಬಯಸಿದ್ದೇನೆ.
ಅವೇನೆಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಹಲವಾರು ಜ್ವಲಂತ ಸಮಸ್ಯೆಗಳಿವೆ. ಕಳಸಾ ಬಂಡೂರಿ ಆಗಲಿ, ಮಹದಾಯಿ ಯೋಜನೆಗಳಾಗಲಿ, ಇವು ತಲಾಂತರಗಳಿಂದ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಕ್ಲಿಷ್ಟಕರವಾದಂಥ ಸಮಸ್ಯೆಗಳಂತಲೇ ಭಾವಿಸ್ಬೋದು. ಯಾಕಂದರೆ ಯಾವುದೇ ಸರ್ಕಾರ ಬಂದರೂ ಕೂಡ ಈ ಸಮಸ್ಯೆಗಳನ್ನು ಬಗೆಹರಿಸುವುದರಲ್ಲಿ ಎಡವಿದ್ದಾವೆ ಅಂತಲೇ ಸಂದರ್ಭದಲ್ಲಿ ಹೇಳಲಿಕ್ಕೆ ಖಂಡಿತವಾಗಿ ನಾನು ಬಯಸಿದ್ದೀನಿ. ಯಾಕಂದರೆ ಕುಡಿಯುವ ನೀರಿನ ಸಲುವಾಗಿ ಈ ಯೋಜನೆಗಳನ್ನು ಜಾರಿಗೆ ತರುವುದು ಬೆಳಗಾವಿ ಜಿಲ್ಲೆಯ ಮಟ್ಟಿಗೆ ಅತಿ ಅವಶ್ಯಕವಾದಂಥ ಯೋಜನೆಗಳು. ಜೊತೆಗೆ ಕಳಸಾ ಬಂಡೂರಿ ಮಹದಾಯಿ ಯೋಜನೆಯ ಸಲುವಾಗಿ ಸಾಕಷ್ಟು ಹೋರಾಟಗಳು ನಡೀತಾ ಇವೆ. ಯಾಕಂದರೆ ಈ ಹೋರಾಟಗಳಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಅಶೋಕ್ ಚಂದ್ರಗಿಯವರನ್ನು ಕೇಳಿದಾಗ ಮಾತ್ರ ಅದರ ಒಂದು ಆಳ ಅಗಲ ಅರ್ಥ ಆಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಹೀಗಿರುವಾಗ ಅಶೋಕ್ ಚಂದ್ರಗಿಯವರ ಕನ್ನಡ ಪರ ಹೋರಾಟಗಾರರಾದಂಥ ಅಶೋಕ್ ಚಂದ್ರಗಿಯವರ ಸಲಹೆ ಸೂಚನೆಗಳನ್ನು ಪಡೆದು ಅವರ ಒಂದು ಕಾರ್ಯವ್ಯಾಪ್ತಿಯನ್ನು ಬಳಸಿಕೊಂಡು ಅವರ ಒಂದು ಮಾರ್ಗದರ್ಶನದಲ್ಲಿ ಕಳಸಾ ಬಂಡೂರಿ ಯೋಜನೆಗಳಿಗೆ ಹಾಗೂ ಈ ಎಲ್ಲ ಯೋಜನೆಗಳನ್ನು ಸಂಪೂರ್ಣವಾಗಿ ಸದ್ಬಳಕೆ ಮಾಡಿಕೊಂಡು ಅವುಗಳನ್ನು ಅನುಷ್ಠಾನಕ್ಕೆ ತಂದಿದ್ದೇನೆ ಅಂತಂದ್ರೆ ಬೆಳಗಾವಿ ಜಿಲ್ಲೆಯ ಜನತೆಯ ಋಣವನ್ನು ನೀವು ತೀರಿಸಿದಂಗೆ ಆಗ್ತೈತಿ. ಈ ಜಿಲ್ಲೆಯಲ್ಲಿ ಆರಿಸಿ ಬಂದದ್ದಕ್ಕೂ ಕೂಡ ಸಾರ್ಥಕ ಆಗ್ತೈತಿ ಅನ್ನುವಂಥ ಒಂದು ಮಾರ್ಮಿಕವಾದ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿದ್ದೇನೆ. ಜೊತೆಗೆ ಬೆಳಗಾವಿ ಜಿಲ್ಲೆ ಪ್ರವಾಸೋದ್ಯಮ ಇಲಾಖೆಗೆ ಒಳಪಟ್ಟಿರ್ತಕ್ಕಂಥ ಹಲವಾರು ಯೋಜನೆಗಳನ್ನು ಈ ಜಿಲ್ಲೆ ಅಪೇಕ್ಷೆ ಪಡ್ತೈತಿ. ಹಲವಾರು ಪ್ರದೇಶಗಳು ಹಾಗೂ ಹಲವಾರು ದೇವಸ್ಥಾನಗಳು ಹಾಗೂ ಹಲವಾರು ಪ್ರವಾಸಿ ಕೇಂದ್ರಗಳು ಕೂಡ ಈಗ ಅವು ತಮ್ಮಷ್ಟಕ್ಕೆ ತಾವೇ ಸ್ಥಗಿತವಾಗಿವೆ ಅಂತಲೇ ಹೇಳ್ಬೋದು. ಅದರಲ್ಲಿ ಬಹುತೇಕವಾಗಿ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಸವದತ್ತಿಯ ಶ್ರೀ ಕ್ಷೇತ್ರ ಯಲ್ಲಮ್ಮನ ದೇವಸ್ಥಾನ ಹಾಗೂ ಗೊಡಚಿಯ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಹಾಗೂ ಮುರುಗೋಡದ ಶ್ರೀ ಚಿದಂಬರೇಶ್ವರ ದೇವಸ್ಥಾನ, ಮಹಾಂತ ಶಿವಯೋಗಿಗಳ ದೇವಸ್ಥಾನ ಹಾಗೂ ಸೊಗಲ ಸೋಮೇಶ್ವರರ ದೇವಸ್ಥಾನ ಹಾಗೂ ರಾಮದುರ್ಗ ತಾಲೂಕಿನ ಶಬರಿಕೊಳ್ಳ ಅಂತಾರೆ ಅದು, ಆಮೇಲೆ ಅರಬಾವಿ ಮತಕ್ಷೇತ್ರದ ಆಂಜನೇಯ ದೇವಸ್ಥಾನ ಅಂದರೆ ಕಲ್ಲೊಳ್ಳಿ ಹನುಮಪ್ಪ ಆಂಜನೇಯ ದೇವಸ್ಥಾನ, ಆಮೇಲೆ ಬೆಳಗಾವಿಯ ಕಪಿಲೇಶ್ವರ ದೇವಸ್ಥಾನ, ಸಿದ್ದನಕೊಳ್ಳ ಹಾಗೂ ಇಲ್ಲೇ ಬೆಳಗಾವಿಯ ಗುಡ್ಡದಲ್ಲಿ ಬರ್ತಿರ್ತಕ್ಕಂಥ ಇನ್ನೊಂದು ಪ್ರಸಿದ್ಧ ಸಿದ್ದೇಶ್ವರ ದೇವಸ್ಥಾನ, ಹೀಗೆ ಹಲವಾರು ದೇವಸ್ಥಾನಗಳಿವೆ. ಹಾಗೂ ಇವೆಲ್ಲವುಗಳನ್ನು ಅಭಿವೃದ್ಧಿಪಡಿಸಿದ್ದೇನೆ ಅಂತಂದ್ರೆ ಸಾರ್ವಜನಿಕವಾಗಿ ಹಾಗೂ ಅವುಗಳ ಒಂದು ಬೆಳವಣಿಗೆಗಾಗಿ ತಾವು ಒಳ್ಳೆಯ ಕಾರ್ಯ ಮಾಡುವಂಥ ಒಂದು ಸದಾವಕಾಶ ನಿಮಗೆ ಒದಗಿ ಬಂದಿದೆ. ಅದನ್ನು ನೀವು ಕಟ್ಟುನಿಟ್ಟಾಗಿ ಮಾಡ್ತೀರಿ ಎನ್ನುವಂಥ ಆಶಾಭಾವನೆಯನ್ನು ಕೂಡ ಕನ್ನಡಿಗ ಚಾನಲ್ YT ಹಾಗೂ ಬೆಳಗಾವಿ ಜಿಲ್ಲೆಯ ಜನತೆ ಹೊಂದಿದೆ ಅಂತಲೇ ಈ ಸಂದರ್ಭದಲ್ಲಿ ಹೇಳ್ಬೋದು. ಆಮೇಲೆ ಇನ್ನು ಪ್ರವಾಸೋದ್ಯಮ ಇಲಾಖೆಯ ಬಗ್ಗೆನೇ ನಾನು ಹೇಳಲಿಕ್ಕೆ ಬಯಸುವುದೇನೆಂದರೆ, ಬೆಳಗಾವಿ ಜಿಲ್ಲೆಯ ಪ್ರವಾಸೋದ್ಯಮ ಇಲಾಖೆಯ ಸಲಹಾ ಸಮಿತಿ ಆಯ್ಕೆಯಾಗಿ ಸುಮಾರು 4 ವರ್ಷಗಳಾಗ್ತಾ ಬಂದರೂ ಕೂಡ ಅದು ಜಿಲ್ಲಾಧಿಕಾರಿಗಳ ಒಂದು ಅಧ್ಯಕ್ಷತೆಯಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಸಮಿತಿ. ಆ ಸಮಿತಿ ಇನ್ನೂ ಕೂಡ ಅದು ಕಾರ್ಯಾರಂಭ ಮಾಡಿಲ್ಲ. ಯಾಕಂದರೆ ಜಿಲ್ಲಾಧಿಕಾರಿಗಳು ಬರ್ತಾರೆ ಹೋಗ್ತಾರೆ, ಅಧಿಕಾರಿಗಳು ಬರ್ತಾರೆ ಹೋಗ್ತಾರೆ. ಆ ಒಂದು ಪ್ರವಾಸೋದ್ಯಮ ಇಲಾಖೆಯ ಸಲಹಾ ಸಮಿತಿಯು ಕೂಡ ಒಂದು ನಿಂತ ನೀರಾಗಿದೆ ಅಂತಲೇ ಹೇಳ್ಬೋದು. ಹಲವಾರು ಬಾರಿ ಇಲಾಖೆಯ ಹಾಗೂ ಜಿಲ್ಲಾಧಿಕಾರಿಗಳ ಗಮನವನ್ನು ಸೆಳೆದರೂ ಕೂಡ ಈ ಒಂದು ಸಮಿತಿಯನ್ನು ಅವರು ಕಾರ್ಯರೂಪಕ್ಕೆ ತಂದಿಲ್ಲ. ಇದು ಆಲ್ರೆಡಿ ಈಗ ಇದು ಮುಗಿದು ಹೋದಂಥ ಕೆಲಸ ಕಾರ್ಯಗಳು. ಈ ಒಂದು ಸಲಹಾ ಸಮಿತಿಯನ್ನು ಕೂಡ ಸಾರ್ವಜನಿಕ ಹಿತಕ್ಕೋಸ್ಕರ ಇದನ್ನು ಶೀಘ್ರವಾಗಿ ಈ ಒಂದು ಸಲಹಾ ಸಮಿತಿ, ಪ್ರವಾಸೋದ್ಯಮ ಇಲಾಖೆಯ ಸಲಹಾ ಸಮಿತಿ ಇದು ತನ್ನ ಕಾರ್ಯವನ್ನು ಪ್ರಾರಂಭ ಮಾಡಲಿಕ್ಕೆ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಒಂದು ಮನವಿಯನ್ನು ಕೂಡ, ಬಿನ್ನ ಒತ್ತಳಿಕೆಯನ್ನು ಕೂಡ ಮಾನ್ಯ ಜಗದೀಶ್ ಶೆಟ್ಟರ್ ಅವರಿಗೆ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಹೀಗಿರುವಾಗ ನಿಮ್ಮ ಪಕ್ಷದ BJP ಪಕ್ಷದ ಕಾರ್ಯಕರ್ತರೇ ಆಗಿರಲಿ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇ ಆಗಿರಲಿ ಅಥವಾ JDS ಪಕ್ಷದ ಕಾರ್ಯಕರ್ತರೇ ಆಗಿರಲಿ, ಯಾರೇ ಆಗಿರಲಿ, ಅವರು ಈ ಚುನಾವಣೆಯಲ್ಲಿ ಮಾತ್ರ ಅವರು ತಮ್ಮ ಪಕ್ಷಕ್ಕಾಗಿ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತಿರ್ತಾರೆ. ಈಗ ನೀವು ಆಯ್ಕೆಯಾಗಿರುವುದು ಬೆಳಗಾವಿ ಜಿಲ್ಲೆಯ ಲೋಕಸಭಾ ಸಂಸತ್ ಸದಸ್ಯರಾಗಿ. ಹೀಗಿರುವಾಗ ಈಗ ನೀವು ಸಮಸ್ತ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಜನಪ್ರತಿನಿಧಿ. ಹೀಗಿರುವಾಗ ಆ ಪಕ್ಷದವರು ನನಗೆ ಓಟ್ ಹಾಕಿಲ್ಲ, ಈ ಪಕ್ಷದವರು ನಮಗೆ ವಿರೋಧ ಮಾಡಿದ್ದಾರೆ, ಹಾಗೆ ಹೀಗೆ ಅನ್ನುವಂಥ ಒಂದು ಮಾತನ್ನು ಬಿಟ್ಟು, ಸೇಡಿನ ಮನೋಭಾವನೆಯನ್ನು ಬಿಟ್ಟು ಬೆಳಗಾವಿ ಲೋಕಸಭಾ ಮತಕ್ಷೇತ್ರದ ಸರ್ವಾಂಗೀಣ ಪ್ರಗತಿಗೋಸ್ಕರ ನೀವು ಶ್ರಮಿಸಿದ್ದೇನೆ ಅಂತಂದ್ರೆ ನಿಮ್ಮ ಹೆಸರು ಅಜರಾಮರವಾಗಿ ಉಳಿಯುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಹೀಗಿರುವಾಗ ನೀವು ಅನುಭವಿ ರಾಜಕಾರಣಿಗಳು, ಯಾಕಂದರೆ ನಿಮಗೆ ಸಾಕಷ್ಟು ಅನುಭವ ಇದೆ. ಯಾಕಂದರೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ನೀವು ಸೇವೆ ಸಲ್ಲಿಸ್ತಿರ್ತಕ್ಕಂಥವ್ರು. ಜೊತೆಗೆ ಇನ್ನೂ ಒಂದು ಹಲವಾರು
ಇನ್ನೂ ಕೆಲವು ಉದಾಹರಣೆಗಳನ್ನು ಕೂಡ ಕೊಡಬಲ್ಲೆ. ಅವು ನೀವು ಬೆಳಗಾವಿಗೆ ಬಂದಿರತಕ್ಕಂಥ ಕೆಲವೊಂದು ಯೋಜನೆಗಳನ್ನು ಕೂಡ ಹುಬ್ಬಳ್ಳಿ ಧಾರವಾಡಕ್ಕೆ ಕೊಂಡೊಯ್ದಿದ್ದೀರಿ ಅನ್ನುವಂಥ ಮಾತುಗಳನ್ನು ಕೂಡ ಇಲ್ಲಿಯ ಜನತೆ ಮಾತಾಡ್ತಾರೆ. ಅದು ಎಷ್ಟರ ಮಟ್ಟಿಗೆ ಸತ್ಯವೋ ಅದು ಗೊತ್ತಿಲ್ಲ. ಆದರೂ ಕೂಡ ಇವೆಲ್ಲವುಗಳನ್ನು ಮೆಟ್ಟಿ ನಿಂತು ನೀವು ನಾನು ಬೆಳಗಾವಿಯ ಮಗ, ನಾನು ಈ ಕ್ಷೇತ್ರದ ಜನಪ್ರತಿನಿಧಿ, ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕಾಗಿ ಬೆಳಗಾವಿಯ ಸಮಗ್ರ ಅಭಿವೃದ್ಧಿಗಾಗಿ ನಾನು ನನ್ನ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡ್ತೀನಿ ಅನ್ನುವಂಥ ಹಠವನ್ನು ತೊಟ್ಟು ಕೆಲಸ ಮಾಡಿದ್ದೀನಿ ಅಂತಂದ್ರೆ ನೀವೊಬ್ಬ ಶ್ರೇಷ್ಠ ಸಂಸದರಾಗಿ ಬೆಳಗಾವಿ ಜಿಲ್ಲೆಗೆ ಸಿಕ್ಕಿರೋದು ಇಲ್ಲಿಯ ಜನತೆಯ ಒಂದು ಭಾಗ್ಯ ಅಂತೇಳಿ ಇಲ್ಲಿ ಜನತೆ ಭಾವಿಸ್ತಾರೆ. ಯಾಕಂದರೆ ಯಾವತ್ತೂ ಕೂಡ ನಿಂತು ನೀರಾಗಬಾರ್ದು, ಹರಿಯುವ ನದಿಯಾಗಿ ನೀವು ಕೆಲಸಗಳನ್ನು ಮಾಡಿರಿ. ಈ ಕೆಲಸಗಳೇ ನಿಮ್ಮ ಒಂದು ಮೈಲಿಗಲ್ಲಾಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಜೊತೆಗೆ ಯಾವತ್ತೂ ಕೂಡ ದ್ವೇಷದ ರಾಜಕಾರಣ ಮಾಡೋದು ಬೇಡ. ಯಾಕಂದರೆ ಅದು ಚುನಾವಣಾ ಸಮಯದಲ್ಲಿ ಬೇಕಾದರೆ ಮಾಡಿರಿ, ಎಲ್ಲರಿಗೂ ಹೇಳ್ತೀನಿ ನಾನು, ನಿಮಗಷ್ಟೇ ಅಲ್ಲ. ಯಾಕಂದರೆ ನೀವು ನಿಜಕ್ಕೂ ಕೂಡ ಸಂಭಾವಿತ ರಾಜಕಾರಣಿಗಳು. ಯಾಕಂದರೆ ಎಲ್ಲರನ್ನೂ ಕೂಡ ಒಗ್ಗೂಡಿಸಿಕೊಂಡು ಹೋಗುವಂಥ ಒಬ್ಬ ಚಾಣಾಕ್ಷ ರಾಜಕಾರಣಿಗಳು. ಹೀಗಿರುವಾಗ ನಿಮಗೆ ಮುಂಬರುವ ದಿನಗಳಲ್ಲಿ ಮುಂದಿನ ಲೋಕಸಭಾ ಕ್ಷೇತ್ರಗಳಲ್ಲಿ ಆಗಲಿ ಮುಂಬರುವ ಲೋಕಸಭಾ ಮತಕ್ಷೇತ್ರದ ಚುನಾವಣೆಯಲ್ಲಿ ಮತ್ತೊಮ್ಮೆ ನೀವು ಆಯ್ಕೆಯಾಗಬೇಕಾದ್ರೆ ಈ ಮತಕ್ಷೇತ್ರದಲ್ಲಿ ನೀವು ಶಾಶ್ವತವಾದ ಸಂಸದರಾಗಿ ನೀವು ತಳ ಊರಿಕೊಂಡು ನಿಲ್ಲಬೇಕಾದರೆ ನೀವು ಮಾಡುವಂಥ ಕೆಲಸಗಳೇ ನಿಮ್ಮನ್ನು ಆ ಒಂದು ಮಟ್ಟಕ್ಕೆ ಕೊಂಡೊಯ್ಯಬಹುದು ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ತಮಗೆ ಒಬ್ಬ ಒಳ್ಳೆಯ ಸ್ನೇಹಿತನಾಗಿ ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದರೆ ಹಲವಾರು ಜ್ವಲಂತ ಸಮಸ್ಯೆಗಳು ಈ ಒಂದು ಕ್ಷೇತ್ರದಲ್ಲಿ ಇದ್ದಾಗಲೂ ಕೂಡ, ಈ ಜಿಲ್ಲೆಯಲ್ಲಿ ಇದ್ದಾಗಲೂ ಕೂಡ ಇಲ್ಲಿಯವರೆಗೂ ಕೂಡ ಯಾರೂ ಏನೂ ಮಾಡಲಿಲ್ಲ ಅನ್ನುವಂಥ ಭಾವನೆಗಳಿಂದ ಜನರು ಹಪಹಪಿಸ್ತಾ ಇದ್ದಾರೆ. ಈ ಜನರಿಗೆ ತಮ್ಮ ಒಂದು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡಲಿಕ್ಕೆ ನೀವು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತೀರಿ. ಈ ಜಿಲ್ಲೆಯ ಸರ್ವಾಂಗೀಣ ಪ್ರಗತಿಗೋಸ್ಕರ ನೀವು ಶ್ರಮಿಸ್ತೀರಿ ಅನ್ನುವಂಥ ಆಶಾಭಾವನೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಲಿಕ್ಕೆ ಬಯಸ್ತೇನೆ. ಆಗಿರುವಾಗ ಇಲ್ಲಿ ರೈತರಿಗೆ ರೈತರ ಸಮಸ್ಯೆಗಳು ಕೂಡ ಸಾಕಷ್ಟಿವೆ. ಆಮೇಲೆ ಕೇಂದ್ರ ಸರ್ಕಾರದಿಂದ ಬರತಕ್ಕಂಥ ಹಲವಾರು ಯೋಜನೆಗಳನ್ನು ತಂದು ನೀವು ಈ ಜಿಲ್ಲೆಗೆ ಈ ನಿಮ್ಮ ಲೋಕಸಭಾ ಮತಕ್ಷೇತ್ರಕ್ಕೆ ಅನುಷ್ಠಾನಗೊಳಿಸಿದ್ದೀನಿ ಅಂತಂದ್ರೆ ನೀವೊಬ್ಬ ರಾಜ್ಯದಲ್ಲಿಯೇ ಶ್ರೇಷ್ಠ ಸಂಸದೀಯ ಪಟು, ಶ್ರೇಷ್ಠ ಕೆಲಸಗಾರ ಅನ್ನುವಂಥ ಮಾತನ್ನು ನೀವು ಗಳಿಸ್ತೀರಿ ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಿಮಗೆ ನಾನು ಮನವಿಯನ್ನು ಮಾಡಿಕೊಳ್ತಾ ಈ ಸಂಚಿಕೆಯನ್ನು ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಗೆ ಇಲ್ಲಿವರೆಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಈ ಕಮೆಂಟನ್ನು ಕೂಡ ಕನ್ನಡಿಗ ಚಾನಲ್ ಜೊತೆಗೆ ಹಂಚ್ಕೊಡ್ರಿ. ಜೊತೆಗೆ ಈ ಒಂದು ಸಂಚಿಕೆಯನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೆ, ಬಂಧುಗಳಿಗೆ, ಬಾಂಧವರಿಗೆ ಎಲ್ಲರಿಗೂ ಕೂಡ ನೀವು ತಲುಪಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತೀರಾ ಅನ್ನುವಂಥ ಮಾತಿನೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.